ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನಾವು ಜಾತಿಗಣತಿ ವರದಿಗೆ ವಿರೋಧಿಗಳಲ್ಲ, ಆದರೆ ಅವೈಜ್ಞಾನಿಕ ವರದಿಯನ್ನ ಬಿಟ್ಟು ವೈಜ್ಞಾನಿಕವಾಗಿ ನೈಜ ಗಣತಿಯನ್ನ ಮಾಡಿ ಅಂತ ಹಾವೇರಿಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಜಾತಿ ಗಣತಿಯನ್ನ ನಾವು ವಿರೋಧ ಮಾಡೋದಿಲ್ಲ, ನಾವು ಜಾತಿ ಗಣತಿಯ ವರದಿ ಏನಿದೆ ಅದರ ವಿರೋಧಿಗಳು ಕೂಡ ಅಲ್ಲ. ನಾವು ಹೇಳ್ತಾ ಇರೋದು ಅವೈಜ್ಞಾನಿಕವಾಗಿ ಮಾಡಿರುವಂತಹ ವರದಿ ಬಿಟ್ಟು ನೈಜವಾಗಿ ಗಣತಿ ಮಾಡಿ ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಜಾತಿಗಳು ಎಷ್ಟಿದೆ ಅಂತ ಹೇಳಿದ್ರೆ ಸಾಮಾಜಿಕ ಶೈಕ್ಷಣಿಕ ನ್ಯಾಯ ಏನಿದೆ ಅದು ಹೇಗಾಗತ್ತೆ? ಅವರು ಹೇಳಿದ್ದೇ ವೇದವಾಕ್ಯ ಅಂತ ಹೇಳಿದ್ರೆ ಅದು ಹೇಗಾಗತ್ತೆ? ಕಾಮಾಲೆ ಕಣ್ಣಿಗೆ ಜಗತ್ತೆಲ್ಲ ಹಳದಿ ಅನ್ನುವಂತಾಗಿದೆ. ಕಾಂಗ್ರೆಸ್ ನಾಯಕರದ್ದು ದಪ್ಪ ಚರ್ಮ ಆಗೋಗಿದೆ. ಎಷ್ಟೇ ಬೈದರೂ ಕೂಡ ಅವರು ತಲೆನೇ ಕೆಳಿಸ್ಕೊಳ್ತಾ ಇಲ್ಲ ಅಂತ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಪೂರ್ಣ ಜಾತಿ ಗಣತಿ ಅವೈಜ್ಞಾನಿಕ ಅಂತ ನಾವು ಹೇಳಿದ್ದೇವೆ. ನಾವು ಜಾತಿ ವಿರೋಧಿಗಳಲ್ಲ, ಜಾತಿ ಗಣತಿ ವಿರೋಧಿಗಳಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ನೈಜವಾಗಿ ನೀವು ಜಾತಿ ಗಣತಿಯನ್ನು ಮಾಡಿ, ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಯಾವ್ಯಾವ ಜಾತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಮಾಡ್ಕೊಳ್ಳಿ. ತಾಲೂಕಲ್ಲಿ ಎಷ್ಟಿದೆ, ಜಿಲ್ಲೆಯಲ್ಲಿ ಎಷ್ಟಿದೆ ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಮುಚ್ಕೊಳ್ಳಿಕ್ಕೆ ನಾವು ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಹೇಳ್ತಾರೆ. ಅವರು ಕೊಟ್ಟಂತ ವರದಿಯಲ್ಲಿ ಎಲ್ಲಿಯಾದರೂ ಇಂತಿಂತ ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಹೇಳಿದಾರ? ಇಂಥ ಸಮಾಜ ಹಿಂದುಳಿದಿದೆ ಅಂತ ಎಲ್ಲರೂ ಹೇಳಿದಾರ? ಸಾಮಾಜಿಕವಾಗಿ ಇಂತಿಂತವ್ರು ಹಿಂದುಳಿದಾರೆ ಅಂತ ಹೇಳಿದಾರ? ಈ ಜಾತಿ ಇಷ್ಟಿದೆ, ಈ ಜಾತಿ ಇಷ್ಟಿದೆ, ಈ ಜಾತಿ ಇಷ್ಟಿದೆ. ಆ ಜಾತಿ ಅಷ್ಟಿದೆ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೇಗಾಗುತ್ತೆ? ಉಳಿದವ್ರನ್ನೇನು ಮೂರ್ಖರಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದೆ ವೇದವಾಕ್ಯ, ಹೇಳಿದ್ದೆ ಪರಮಾಧಿಕಾರ ಅಂತ ಹೇಳಿದ್ರೆ ಹೇಗೆ? ಅವರು ಯಾವುದೋ ಒಂದು ಈ ಕಾಮಾಲೆ ಕಣ್ಣವ್ರಿಗೆ ಜಗತ್ತೆಲ್ಲ ಹಳದಿ ಅನ್ನೋರಿಗೆ, ಕಾಂಗ್ರೆಸ್ನವ್ರಿಗೆ ಆ 136 ಸೀಟ್ ಬಂದು ಕಾಮಾಲೆ ಕಣ್ಣು ಹಳದಿ ಆದಂಗೆ ಆಗಿಬಿಟ್ಟಿದೆ. ಅವ್ರಿಗೆ ಬೇರೆ ಏನು ಕಾಣ್ತಾ ಇಲ್ಲ ಜಗತ್ತಲ್ಲಿ. ಅವರೇ ಸುಪ್ರೀಂ. ಯಾರು ಏನು ದಪ್ಪ ಚರ್ಮ ಆಗೋಗಿದೆ, ದಪ್ಪ ಚರ್ಮ ಆಗಿದೆ. ಏನು ಬೇಕಾದ್ರೆ ಯಾರು ಎಷ್ಟೇ ಬೈಲಿ